ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಬೆಳಗ್ಗೆದ್ದೇನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಂಡೇ ಮಾರ್ನಿಂಗ್ ಇದು 6 ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಈ ಥರ ಬಾಗಿಲು ತೆಗೆದು ಒಂದು ಸಲ ಹೊರಗಡೆ ಎಲ್ಲ ಈ ಥರ ವ್ಯೂ ನೋಡಿ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಈ ಬನ್ನಿ ಎಲ್ಲ ಬೀಳ್ತಾ ಇರುತ್ತಲ್ವ, ಹಾಗಾಗಿ ನಮ್ಮ ಮನೆ ಹತ್ರ ಈ ಥರ ಎಲ್ಲ ವ್ಯೂ ಇದೆ. ಮತ್ತು ಕಿಚನ್ನಿಗೆ ಬಂದು ಬೆಳಗ್ಗೆನೇ ತಿಂಡಿ ರೊಟ್ಟಿ ಪಲ್ಯ ಎಲ್ಲ ಆಗಬೇಕು. ಮನೆಯವರು ಕೂಡ ಊಟದ ಡಬ್ಬಿ ತೊಗೊಂಡೋಗ್ತಾರೆ. ಹಾಗಾಗಿ ಸೊಪ್ಪನ್ನೆಲ್ಲ ಸ್ವಲ್ಪ ಸೋಸಿ ನೀರು ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಯಲಿಕ್ಕೆ ಇಟ್ಟು ಟೊಮೆಟೊ ಬಾತ್ ಮಾಡಬೇಕಲ್ವ, ಹಾಗಾಗಿ ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡೆ. ಆನಂತರ ಕುಕ್ಕರಿಗೆ 1-2 ಸ್ಪೂನ್ ಎಣ್ಣೆನ ಹಾಕಿ 1 ಸ್ಪೂನ್ ತುಪ್ಪನ ಹಾಕಿ ಸ್ಪೈಸಸ್ ಇರುತ್ತಲ್ವ, 4 ಲವಂಗ, 1 ಇಂಚಷ್ಟು ಚಕ್ಕೆ ಮತ್ತು ಪಲಾವ್ ಎಲೆ ಮತ್ತು 1-2 ಏಲಕ್ಕಿ, ಕಾಳುಮೆಣಸು ಕೂಡ ಹಾಕ್ತಾರೆ, ಚೆನ್ನಾಗಾಗುತ್ತೆ ಟೇಸ್ಟು. ಇದನ್ನೆಲ್ಲ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವನ್ನು ಹಾಕಬೇಕು. ಹಾಕಿದಾದ ನಂತರ ನಾಟಿ ಕರಿಬೇವು, ಇದು ಮನೆಯದೇ ಕರಿಬೇವು, ನಾವು ದೀಪಾವಳಿ ಊರಿಗೆ ಹೋಗಿದ್ವಲ್ಲ ಆವಾಗ ತಂದಿದ್ವಿ, ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಚೆನ್ನಾಗಿದೆ, ಅದನ್ನೇ ಹಾಕಿದೆ. 4 ಈರುಳ್ಳಿನ ಹಾಕಬೇಕು ಇದಕ್ಕೆ, ಈಗ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ಟೊಮೆಟೊ ಬಾತಿಗೆ. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೆಟೊ ಬಾತಲ್ವ, ಹಾಗಾಗಿ 1-2-3 ಟೊಮೆಟೊ ಇದ್ದರೆ ಹಾಕಬೇಕು. ನಾನಿಲ್ಲಿ ಹುಳಿ ಟೊಮೆಟೊ ಇರೋದ್ರಿಂದ 2 ಟೊಮೆಟೊನ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ ಪೇಸ್ಟ್ ಮಾಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಬಟಾಣಿ ಕಾಳನ್ನು ನೆನೆಸಿದ್ವಲ್ಲ ಅದನ್ನು ಕೂಡ ಹಾಕಬೇಕು. ರಾತ್ರಿಯೇ ನೆನೆಸಿದ್ದೆ ನಾನು, ಹಾಗಾಗಿ ಅದನ್ನೇ ಹಾಕಿದೆ. ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿನ ಹಾಕಬೇಕು. ಮತ್ತು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಬೇಕು. ಸ್ವಲ್ಪ ಖಾರ ಕಡಿಮೆನೇ, ಹಾಗಾಗಿ 1/2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಮತ್ತು ಇದಕ್ಕೀಗ ಒಂದು 10 ನಿಮಿಷ ಮುಂಚೆನೇ ಅಕ್ಕಿನ ತೊಳೆದು ನೆನೆಸಿ ಇಡಬೇಕು, ಚೆನ್ನಾಗಾಗುತ್ತೆ. ಅದನ್ನು ತೊಳೆದು ನೆನೆಸಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಅಕ್ಕಿನ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಅಕ್ಕಿನ ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆ ಫ್ರೈ ಮಾಡೋದ್ರಿಂದ ಅಕ್ಕಿ ಅಂಟೋದಿಲ್ಲ, ಉದುರಾಗಿ ಆಗುತ್ತೆ. ಈಗ ಎಷ್ಟು ಗ್ಲಾಸ್ ಅಕ್ಕಿ ಹಾಕಿರ್ತೀರಲ್ವ ಅದ್ರ 2ರಷ್ಟು ನೀರನ್ನು ಹಾಕಿಬಿಟ್ರೆ ಸರಿಯಾಗೋಗುತ್ತೆ. ನಾನು ಇಲ್ಲಿ 1.5 ಗ್ಲಾಸ್ ತೊಗೊಂಡಿದ್ದೀನಿ, ಹಾಗಾಗಿ 3 ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇರುತ್ತಲ್ವ ಸ್ವಲ್ಪ, ಅದನ್ನು ಕೂಡ ಹೆಚ್ಚಿ ಥರ ಮೇಲೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಕುಕ್ಕರ್ ಮುಚ್ಚಳನ ಮುಚ್ಚಿ 1-2-3 ಸೀಟಿ ಹೊಡಿಸಿದರೆ ಟೊಮೆಟೊ ಬಾತ್ ರೆಡಿಯಾಗೋಗುತ್ತೆ. ಮತ್ತು ಈ ಕಡೆ ಸೊಪ್ಪಿನ ಪಲ್ಯ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಬೇಳೆನ ಪಾತ್ರೆಯಲ್ಲಿ ಹಾಕಿ 1-2-3 ಸಲ ತೊಳೆದು, ಒಂದು ಸಲ ತೊಳೆದ್ರೆ ಆಯಿತು, ಚೆನ್ನಾಗಿ ಸ್ವಚ್ಛ ಇದ್ದರೆ ಒಂದು ಸಲ ತೊಳೆದ್ರೆ ಸಾಕು. ಮತ್ತು ತೊಳೆದು ಹೆರ್ಚಿ ಇಟ್ಟಿದ್ವಲ್ಲ ಸೊಪ್ಪು, ಅದನ್ನು ಕೂಡ ಹಾಕಿ ಒಂದು ಕಡೆ ಬೇಯಿಸಿಟ್ಟು ಇನ್ನೊಂದು ಕಡೆ ರೊಟ್ಟಿ ಮಾಡುವ ಹೇಳಿ ಹಿಟ್ಟನ್ನು ಸಾಣಿಸ್ತಾಯಿದ್ದೀನಿ. ಈ ಕಡೆ ಬಿಸಿ ನೀರಿಗಿಟ್ಟು ಈ ಥರ ಹಿಟ್ಟು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ, ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಹಿಟ್ಟು ಜಿಗುಟಾಗುತ್ತೆ, ರೊಟ್ಟಿ ಚೆನ್ನಾಗಾಗುತ್ತೆ. ಕೈಯಿಂದ ಬಡಿಯೋದಾದರೆ ಈ ಥರ ಮಾಡಿಕೊಂಡ್ರೆ ಬೇಗ ಆಗೋದಿಲ್ಲ, ಲಟ್ಸೋದಾದರೆ ಬೇಗ ಆಗುತ್ತೆ. ಈ ಥರ ಹಿಟ್ಟಲ್ಲಿ ಒಣ ಹಿಟ್ಟಲ್ಲಿ ಹಾಕಿ ಸ್ವಲ್ಪ ಕಲಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ರೊಟ್ಟಿನೂ ಕೂಡ ಆಯಿತು. ಈ ಥರ ಲಟ್ಟಿಸ್ಲಿಕ್ಕೆ ಚೆನ್ನಾಗಾಗುತ್ತೆ ಆ ಥರ ಹಿಟ್ಟನ್ನು ಬೇಯಿಸ್ಕೊಂಡ್ರೆ. ಈ ಕಡೆ ರೊಟ್ಟಿನೂ ಕೂಡ ಆಯಿತು. ಮತ್ತು ಸೊಪ್ಪು ಈ ಕಡೆ ಬೆಂದಿತ್ತು, ಹಾಗಾಗಿ ಸೊಪ್ಪಿಗೂ ಕೂಡ ಒಗ್ಗರಣೆ ಹಾಕಬೇಕು. ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಒಣಮೆಣಸನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಸೊಪ್ಪು. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿತ್ತು ಹೇಳಿ. 1-2 ಒಣಮೆಣಸನ್ನು ಹಾಕಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮ್ಯಾಟೊ ಬೇಕಿದ್ದರೆ ಹಾಕೋಬೋದು, ನಾನೇನು ಸ್ವಲ್ಪ ಇತ್ತು ಹಾಗಾಗಿ ಹಾಕ್ತಾಯಿದ್ದೀನಿ. ಟೊಮ್ಯಾಟೊನ ಹಾಕಿ ಬೇಯಿಸಿದ್ವಲ್ಲ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಬೆಂದಿರುತ್ತೆ ಸೊಪ್ಪು, ಸ್ವಲ್ಪ ಒಗ್ಗರಣೆ ಹಾಕಿರ್ತೀವಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು. ಅಷ್ಟರಲ್ಲೇ ಅಡುಗೆ ರೆಡಿಯಾಗೋಯಿತು. ಮನೆಯವರು ಮತ್ತು ಮಗಳು ಸ್ನಾನ ಮಾಡ್ಕೊಂಡು ಬಂದರು.
ಅವ್ರಿಗೆ ಡಬ್ಬಿ ಎಲ್ಲ ತಯಾರು ಮಾಡಬೇಕು ಅಲ್ವಾ, ಹಾಗಾಗಿ ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಮಗಳಿಗೆ ಮೊಸರು ಬಜ್ಜಿ ಮತ್ತು ಟೊಮ್ಯಾಟೊ ಬಾತನ್ನು ಕಟ್ಟಿದ್ದೆ. ಮನೆಯವರಿಗೆ ಸೊಪ್ಪಿನ ಪಲ್ಯ, ರೊಟ್ಟಿ ಮತ್ತು ಟೊಮ್ಯಾಟೊ ಬಾತನ್ನು ಕಟ್ಟಿ ಇಬ್ಬರದ್ದು ಡಬ್ಬಿಯನ್ನು ರೆಡಿ ಮಾಡಿದೆ. ಮತ್ತು ಅಷ್ಟರಲ್ಲಿ ಮಗಳದ್ದು ಸ್ನಾನ, ಪೂಜೆ, ಸ್ವಲ್ಪ ಪೂಜೆನೂ ಮಾಡಿದ್ಲು ಇವತ್ತು. ಪೂಜೆ ಎಲ್ಲ ಮಾಡಾದ ನಂತರ ಅವಳಿಗೂ ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಟಿಫಿನ್ ರೆಡಿ ಮಾಡಿಕೊಟ್ರೆ ತುಂಬ ಇಷ್ಟ ಅವಳಿಗೆ. ಹಾಗಾಗಿ ಸ್ವಲ್ಪ ಬಾಳೆ ಎಲೆ ಇತ್ತು, ಅದನ್ನು ಕೂಡ ಸ್ವಲ್ಪ ತೊಳೆದು ಬಿಸಿ ಮಾಡಿ ಪ್ಲೇಟಿಗೆ ಇಟ್ಟು ಈ ಥರ ಬೌಲಿಗೆ ಹಾಕಿ ಈ ಥರ ಸರ್ವ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾಳೆ ಅವಳು. ಹಾಗಾಗಿ ಈ ಥರ ಸರ್ವ್ ಮಾಡಿಕೊಡ್ತಾಯಿದ್ದೆ. ನೋಡಿದ ಕೂಡಲೇ ಚೆನ್ನಾಗಿ ಕಾಣಬೇಕು ಮಕ್ಕಳಿಗೆ, ಆ ಥರ ಆದರೆ ತಿಂಡಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಮೊಸರು ಬಜ್ಜಿ ಕೂಡ ಮಾಡಿದ್ನಲ್ವ, ಅದನ್ನು ಕೂಡ ಹಾಕಿ ಕೊಟ್ಟೆ. ಅಷ್ಟರಲ್ಲಿ ಟಿಫಿನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಟರು. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.